ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಗೃಹ ಪ್ರವೇಶಕ್ಕಾಗಿ ನಾವು ಬಂದಿದ್ದೀವಿ. ಗೃಹ ಪ್ರವೇಶ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡಬೇಕು. ರಾಮಯ್ಯವರು ಪ್ರಾರ್ಥನೆ ಮಾಡ್ತಾರೆ. ಸೇವಕರು ರಾಮಯ್ಯವರು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ಮನೆ ಎಷ್ಟು ಖರ್ಚಾಗ್ತದೋ ಅದೆಲ್ಲ ಸ್ವಾಮಿ ಬೇಗನೆ ಖರ್ಚು ತಿರುವತ್ತಿ ಸಹಾಯ ಮಾಡಿದ್ದೇವೆ. ನಿಮಗೆ ಸ್ತೋತ್ರ ತಂದೆ. ಅಪ್ಪ ಇವ್ರ ಮುಂದೆ ಎಲ್ಲ ಪ್ರತಿಯೊಂದು ನಡೆಸುವಾಗ ಸ್ವಾಮಿ ಇದ್ದು ನಡೆಸೋಣ ಕೇಳ್ತಾ ಅಪ್ಪ ನಮ್ಮನ್ನು ಮದುವೆ ನಾಮದಲ್ಲಿ ಬಿಡ್ತಂದೆ. ಕೀರ್ತನ ಭಾಗ 24ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಕೀರ್ತನ ಭಾಗ 24ನೇ ಅಧ್ಯಾಯ 7ರಿಂದ ಕೊನೆವರೆಗೆ ಎಲ್ಲರೂ ಕೇಳಿಸ್ಕೊಳ್ರಿ. ಉನ್ನತವಾಗಿರಲಿ, ಪುರಾತನವಾದ ಪದಗಳೇ ತೆರೆದುಕೊಂಡಿರಲಿ. ಮಹಾಪ್ರಭಾವವುಳ್ಳ ಅರಸನು ಗಮನಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವ ಯೆಹೋವ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ಮಹಾಪ್ರಭಾವವುಳ್ಳ ಅರಸನು ಗಮನಿಸುತ್ತಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? ಸೈನ್ಯಾಧೀಶ್ವರನಾದ ಯೆಹೋವನೇ. ಮಹಾಪ್ರಭಾವವುಳ್ಳ ಅರಸನು ಈತನೇ. ಆಮೆನ್. ದೇವರ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ರಿಬ್ಬನ್ ಕಟ್ ಮಾಡಬೇಕಾದ್ರೆ ಎಲ್ಲರೂ ಚಪ್ಪಾಳೆ ಹೊಡಬೇಕು. ತಂದೆ, ಕುಮಾರ, ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆನ್. ಆಮೆನ್. ಬರಬೇಕು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಸಿಯೋನ್ಮದಲಿಂಗನಿಗೆ, ಸಿಯೋನ್ಮದಲಿಂಗನಿಗೆ. ಕೂತ್ಕೋಬೇಕೆಲ್ಲರೂ. ದೇವರ ವಾಕ್ಯಕ್ಕೆ ಹೋಗೋಣ.